ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಅಧ್ಯಾಯ 4 ವ್ಯವಕಲನ 3ನೇ ತರಗತಿಯ ಗಣಿತ. ಅದು ಕೂಡ 2026-27ನೇ ನ್ಯೂ ಸಿಲೆಬಸ್ ಇದು. ಆಯ್ತಾ, ನ್ಯೂ ಸಿಲೆಬಸ್ ಪ್ರಕಾರ ನಾವು ಇವತ್ತಿನ ದಿನ ಪಠ್ಯೋತ್ತರ ಮತ್ತು ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ. ಈ ಅಧ್ಯಾಯವನ್ನು ಕಲಿತ ನಂತರ ನೀನು ಏನೇನ್ ಕಲಿತೀಯ ಅಂತ ಏನೇನ್ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ನೀವೊಂದ್ಸರಿ ಎಲ್ಲವನ್ನ ನೋಡ್ಕೊಂಡು ಓದ್ಕೊಳ್ಳಿ. ಪುಸ್ತಕ ವ್ಯಾಪಾರ ನೋಡೋಣ, ಪ್ರಶ್ನೆ ಏನಾದ್ರೂ ಬರುತ್ತಾ ಅಂತ ನೋಡಿ ಕತೆ ಓದಿರಿ. ಅದಾದ್ಮೇಲೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ರಂಗಣ್ಣನ ಅಂಗಡಿಯಲ್ಲಿರುವ ಪುಸ್ತಕಗಳು 468, ರಾಜಣ್ಣನಿಗೆ ಅಂಗಡಿಯಲ್ಲಿರುವ ಪುಸ್ತಕಗಳು 365, ರಂಗಣ್ಣನ ಅಂಗಡಿಯಲ್ಲಿ ಹೆಚ್ಚಾಗಿರುವ ಪುಸ್ತಕಗಳು 103. ಇದು ಉತ್ತರ, ಇದು ಉದಾಹರಣೆ. ಅದಾದ್ಮೇಲೆ ನಾವು ನೋಡೋಣ ಮುಂದೆ. ಈಗ ನೀನೇ ಪ್ರಯತ್ನಿಸು ಅಂತ ಹೇಳಿದ್ದಾರೆ. ಅಂಜನೇಯ ಬುಕ್ ಸ್ಟಾಲ್. ಓಕೆ, ಸೊ ಇಲ್ಲೇನ್ ಮಾಡಿದ್ದಾರೆ, ಸುಷ್ಮಿತಾ ಅಂಗಡಿಯವನಿಗೆ ಕೊಟ್ಟ ಹಣ ₹200. ಅವಳು ಕೊಂಡ ಪುಸ್ತಕದ ಬೆಲೆ 150. ಇದರಿಂದ ಇದನ್ನ ಮೈನಸ್ ಮಾಡ್ಬೇಕಿನ್ನು. 0ಯಿಂದ 0 ಹೋದ್ರೆ 0 ಉಳಿಯುತ್ತೆ, 0ಯಿಂದ 5 ಹೋದ್ರೆ 0ಯಿಂದ 5 ಹೋಗಲ್ಲ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಒಂದು ದಶಕ ತೆಗೆದುಕೊಳ್ಳಬೇಕು. ದಶಕ ಇಲ್ಲಿ 10 ತಗೊಂಡ್ರೆ ಇದು 1 ಆಗುತ್ತೆ. 10ರಲ್ಲಿ 5 ಹೋದ್ರೆ 5, 1ರಲ್ಲಿ 1 ಹೋದ್ರೆ 0. ಸೊ ₹50 ಹಿಂತಿರುಗ ಬಂದ ಹಣ. ಮಂಗಣ್ಣನಿಗೆ ಸಹಾಯ ಮಾಡುವಂತ ಇದೆ. ನೋಡೋಣ ಏನಿದೆ ಲೆಕ್ಕ. ಇಲ್ಲಿ ಬಿಡಿಸಿದಾರೆ ಅವರು. ಆಯ್ತಾ, ಅದಾದ್ಮೇಲೆ ನಾವು ಹಾಗೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ನಿಜವಾಗಿ ಹಿಂತಿರುಗಿಸಬೇಕಾದ ಹಣ ₹116. ಹಿಂತಿರುಗಿಸಿರುವ ಹಣ 76. ಇನ್ನು ಕೊಡಬೇಕಾಗಿರುವ ಹಣ. ಇದರಿಂದ ಇದನ್ನ ಮೈನಸ್ ಮಾಡಿ. 6ರಿಂದ 6 ಹೋದ್ರೆ 0, 1ರಿಂದ 7 ಹೋಗಲ್ಲ. ಏನ್ ಮಾಡೋದು, ಒಂದು ದಶಕ ತಗೊಳ್ಳೋದು, ಇದು 0 ಆಗುತ್ತೆ. ಆಮೇಲೆ 11ರಲ್ಲಿ 7 ಹೋದ್ರೆ 4, ಇದು 0 ಹಾಗೆ ಬರೀರಿ. ಅಂದ್ರೆ 0ಯಿಂದ ಇಲ್ಲಿ ಏನು ಇಲ್ಲ ಅಂದ್ರೆ 0 ಇರುತ್ತೆ. 0ಯಿಂದ 0 ಹೋದ್ರೆ 0 ತೀತಲ್ವಾ. ಸೊ ₹40. ಅದಾದ್ಮೇಲೆ ಇನ್ನು ಇಲ್ಲಿದೆ ನೋಡಿ, ಅಭ್ಯಾಸ 4.1. ರಕ್ಷಿತಾಳ ಬಳಿ ₹265 ಅಶೋಕನ ಬಳಿ ₹134 ಯಾರ ಬಳಿ ಹೆಚ್ಚು ಹಣವಿದೆ, ಎಷ್ಟು ಹೆಚ್ಚು ಹಣವಿದೆ ಕೇಳಿದ್ದಾರೆ. 265 ಇವಳ ಹತ್ರ ಇದೆ, ರಕ್ಷಿತಾಳ ಬರ್ಕೊಳ್ಳಿ. ಅದಾದ್ಮೇಲೆ ಇವನ ಹತ್ರ ಎಷ್ಟಿದೆ, ಅಶೋಕನ ಹತ್ರ 134. ಇದರಿಂದ ಇದನ್ನ ಕಳೆಯಿರಿ. ಎಷ್ಟು ಬಂತು ಉತ್ತರ, ₹131 ಜಾಸ್ತಿ ಇದೆ. ಹೆಚ್ಚು ಹಣವುಳ್ಳವರು ರಕ್ಷಿತಾ, ಹೆಚ್ಚಾಗಿರುವ ಹಣ ₹131. ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ, 325 - 224 101. ಸೊ ಆದ್ದರಿಂದ ವಿಕಾಸ್ ಓದಲು ಬಾಕಿ ಇರುವ ಪುಟಗಳು 101. ಇನ್ನು ಮೂರನೇ ಪ್ರಶ್ನೆ, ರಮ್ಯಾ ಮತ್ತು ಸೌಮ್ಯ 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವಳು 491 ತಗೊಂಡಿದ್ದಾಳೆ, ಇವಳು 386. ಸೊ 491ರಿಂದ 386 ಕಳೆಯಿರಿ. 1ರಿಂದ 6 ಹೋಗುತ್ತಾ, ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಒಂದು ದಶಕ ತಗೊಳ್ಬೇಕು. ಇದು 8 ಆಗುತ್ತೆ. 11ರಲ್ಲಿ 6 ಹೋದ್ರೆ 5, ಅದಾದ್ಮೇಲೆ 8ರಲ್ಲಿ 8 ಹೋದ್ರೆ 0, ಅದಾದ್ಮೇಲೆ 4 ಇಲ್ಲಿ 8ರಲ್ಲಿ 8 ಹೋದ್ರೆ 0, 4ರಲ್ಲಿ 3 ಹೋದ್ರೆ 1, 105. ಕಡಿಮೆ ಅಂಕಗಳು ಪಡೆದವಳು ಯಾರು, ಇವಳು ರಮ್ಯಾ. ಎಷ್ಟು ಕಡಿಮೆ ಪಡೆದಿದ್ದಾಳೆ ಅಂಕಗಳನ್ನ, 105 ಅಂಕಗಳನ್ನ ಕಡಿಮೆ ಪಡೆದಿರುತ್ತಾಳೆ. ಅದೇ ರೀತಿ ಇನ್ನು 4ನೇ ಪ್ರಶ್ನೆ 51 ಬರುತ್ತೆ ನೋಡಿ. ಉತ್ತರ ನೀವು ಬರ್ಕೊಳ್ಳಿ ಅದನ್ನ. ಹೆಚ್ಚು ಹಾಲು ಮಾರುತ್ತಿದ್ದವನು ಯಾರು, ರಮೇಶ. ಎಷ್ಟು, ಅವನು 51 ಲೀಟರ್ ಹೆಚ್ಚು ಮಾರುತ್ತಿದ್ದಾನೆ. ಕರೆಕ್ಟಾ. ಇನ್ನು 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಏನಿದೆ, ರಾಜೇಶ್ನ ಟಿಕೆಟ್ ಸಂಖ್ಯೆ 827, ಶಿಲ್ಪಾಳ ಟಿಕೆಟ್ ಸಂಖ್ಯೆ 764. ಇಲ್ಲಿ ಡಿಫರೆನ್ಸ್ ನೋಡ್ಬೇಕು. ಡಿಫರೆನ್ಸ್ ಅಂದ್ರೆ ವ್ಯತ್ಯಾಸ. ವ್ಯತ್ಯಾಸ ಎಷ್ಟಂದ್ರೆ ನಾವೇನ್ ಮಾಡ್ಬೇಕು, ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿಯನ್ನ ಕಳಿಬೇಕು. ಎಷ್ಟು ಬರುತ್ತೆ, 63. ಆದ್ದರಿಂದ ರಾಜೇಶ್ ಮತ್ತು ಶಿಲ್ಪಾರ ಟಿಕೆಟ್ ಸಂಖ್ಯೆಗಳ ವ್ಯತ್ಯಾಸ 63 ಇದೆ. ನೀವು ಕ್ವಶನ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಆಯ್ತಾ. ಸೊ ಇವು ಅಭ್ಯಾಸ ಪ್ರಶ್ನೋತ್ತರಗಳು. ನಾನು ಪಠ್ಯೋತ್ತರ ಪ್ರಶ್ನೋತ್ತರಗಳನ್ನ ಕೂಡ ಬಿಡಿಸ್ತೇನೆ. ಅದಾದ್ಮೇಲೆ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಎಲ್ಲವನ್ನು ಬಿಡಿಸಿದ್ದೇನೆ.
ಅದೇ ರೀತಿ ಮುಂದೆ ಹೋಗೋಣ. ಇದು ಉದಾಹರಣೆ ಕೊಟ್ಟಿದ್ದಾರೆ, ಹಂತ ಹಂತವಾಗಿ ನಿಮ್ಮ ಶಾಲೆಯಲ್ಲಿ ಹೇಳ್ತಾರೆ. ಅವುಗಳನ್ನೆಲ್ಲವನ್ನ ನೀವು ಕೂಡ ಬಿಡಿಸಿ ಅದಾದ್ಮೇಲೆ ಪ್ರಾಕ್ಟೀಸ್ ಕೂಡ ಮಾಡಿ ಮನೆಯಲ್ಲಿ. ಇನ್ನು ಬಂತು ನೋಡಿ, 744 ಮತ್ತು 433 ವ್ಯತ್ಯಾಸ ಎಷ್ಟು? 301. ಯಾಕಂದ್ರೆ 4ರಲ್ಲಿ 3 ಹೋದ್ರೆ 1, 4ರಲ್ಲಿ 4 ಹೋದ್ರೆ 0, 7ರಲ್ಲಿ 4 ಹೋದ್ರೆ 3. ಅದೇ ರೀತಿ ಎರಡನೇದು 74 ಬರುತ್ತೆ ನೋಡಿ ಉತ್ತರ. ಅದಾದ್ಮೇಲೆ ಇನ್ನು ಹಾಗೆ ಮುಂದೆ ಹೋಗೋಣ. ಇದೊಂದು ಹಂತವಾಗಿ ಒಂದು ಉದಾಹರಣೆಯನ್ನ ಮಾದರಿ ಲೆಕ್ಕವನ್ನ ಕೊಟ್ಟಿದ್ದಾರೆ, ಅದನ್ನ ಕೂಡ ಬಿಡಿಸಿ ಅದಾದ್ಮೇಲೆ ಹಾಗೆ ಮುಂದೆ ಹೋಗೋಣ. ನೋಡೋಣ ಇಲ್ಲಿ ಅಭ್ಯಾಸ ಬರುತ್ತೆ ಅಂತ. ಸೊ ಇಲ್ಲಿ 110 ಬಿಡಿ, ಇದು ಕೂಡ ಒಂದು ಗುಂಪು ಗುಂಪಾಗಿ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನ ನೀವು ಶಾಲೆಯಲ್ಲಿ ಕಲಿಯುತ್ತೀರಾ. ಅದಾದ್ಮೇಲೆ ನೀವು ಕೂಡ ಮನೆಯಲ್ಲಿ ಪ್ರಯತ್ನ ಮಾಡಿರಿ. ಅದಾದ್ಮೇಲೆ ಇಲ್ಲಿ ಇದು ಕೂಡ 1ನೇ ಹಂತ, 2ನೇ ಹಂತ, ಹಂತ ಹಂತವಾಗಿ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಇನ್ನು ಅಭ್ಯಾಸ 4.2 ನೋಡೋಣ. ಮೊದಲನೇದು, ಈ ಕೆಳಗಿನ ವ್ಯವಕಲನ ಸಮಸ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದುಕೊಂಡು ಬಿಡಿಸುವಂತ ಇದೆ. ನೋಡಿ, ಮೊದಲನೇದು ಅವ್ರು ಕೊಟ್ಟಿದ್ದಾರೆ 363 ಉತ್ತರ ಬಂದಿದೆ. ನಾವೇನ್ ಮಾಡೋಣ, ಇನ್ನು ಮೊದಲನೇ ಲೆಕ್ಕ 750 ಬರ್ಕೊಳ್ಳಿ. 7 ಆಯ್ತಾ, 5 ಅದಾದ್ಮೇಲೆ 0 ಹಿಂಗ್ ಬರ್ಕೊಳ್ಬೇಕು. ಇನ್ನು 700 ಕೆಳಗಡೆ ಬರ್ಕೊಳ್ಳಿ. 7 0 0 ಹೀಗ್ ಬರ್ಕೊಂಡ್ರ ಅದಾದ್ಮೇಲೆ ಏನ್ ಮಾಡ್ಬೇಕು, ಬಿಡಿ ಭಾಗದಿಂದ ಈ ಕಡೆಯಿಂದ ವ್ಯವಕಲನ ಮಾಡ್ಕೊಂಡು ಹೋಗ್ಬೇಕು. 0ಯಲ್ಲಿ 0 ಹೋದ್ರೆ 0, 5ರಲ್ಲಿ 0 ಹೋದ್ರೆ 5, 5ರಲ್ಲಿ ಏನು ಹೋಗಲ್ಲ ಅಂದ್ರೆ 0 ಅಂದ್ರೆ ಏನು ಹೋಗಲ್ಲ, ಅದು 5 ಹಾಗೆ ಉಳಿಯುತ್ತೆ. 7ರಲ್ಲಿ 7 ಹೋದ್ರೆ 0. ಸೊ ಉತ್ತರ ಎಷ್ಟು ಬಂತು? 50. ಅದೇ ರೀತಿ 2ನೇ ಲೆಕ್ಕ ಕೂಡ ಬಿಡಿಸಿದ್ದೇನೆ, 880 ಬಂತು. 3ನೇ ಲೆಕ್ಕ 110, 4ನೇ ಲೆಕ್ಕ 442 ಬಂದಿದೆ, 5ನೇ ಲೆಕ್ಕ 401 ಉತ್ತರ ಬಂದಿದೆ. ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಪ್ರಯತ್ನ ಮಾಡಿರಿ, ಖಂಡಿತ ನೀವು ಕಲಿತೀರಾ. ಎರಡನೇದು, ಈ ಕೆಳಗಿನ ವ್ಯವಕಲನ ಸಮಸ್ಯೆಗಳನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರೆದು ಬಿಡಿಸುವಂತ ಇದೆ. ಮೊದಲನೇದು ಅವ್ರು ಕೊಟ್ಟಿದ್ದಾರೆ, ಆದರೆ ಇಲ್ಲಿ ದಶಕ ಬರುತ್ತದೆ ನೋಡಿ. ಇಲ್ಲಿ 338 ಮೇಲ್ ಕಾಲಮ್ ನಲ್ಲಿ ಬರ್ಕೊಂಡ್ರೆ 121 ಕೆಳಗಡೆ ಬರ್ಕೊಳ್ಳಿ. 8ರಲ್ಲಿ 9 ಹೋಗಲ್ಲ, ಅದಕ್ಕೆ ಏನ್ ಮಾಡ್ತೀರಾ, 1 ದಶಕ ತಗೊಳ್ತೀರಾ, ಅದೇನಾಗುತ್ತೆ 18 ಆಗುತ್ತೆ. ಅಂದ್ರೆ ಇದನ್ನೇ ಇಲ್ಲೇ 18 ಮಾಡ್ಕೊಳ್ಳೋಣ. ಇಲ್ಲಿ 8 ಇತ್ತಲ್ಲ, ಸೊ ಇಲ್ಲಿಂದ 1 ದಶಕ ತಗೊಳ್ಳಿ, 18 ಆಯ್ತಾ. ಇದು 3 ಹೋಗಿ 2 ಆಗುತ್ತೆ. 18ರಲ್ಲಿ 9 ಹೋದ್ರೆ 9. ಸೊ 2ರಲ್ಲಿ 2 ಹೋದ್ರೆ 0, 3ರಲ್ಲಿ 1 ಹೋದ್ರೆ 2. ಸೊ ಇದು ಮೊದಲನೇ ಉತ್ತರ 209. ಎರಡನೇ ಲೆಕ್ಕದ ಉತ್ತರ 294. ಮೂರನೇ ಲೆಕ್ಕದ ಉತ್ತರ ಎಷ್ಟು? 308 ಬಂದಿದೆ. 4ನೇದು 191, 5ನೇದು 553 ಉತ್ತರ ಬಂದಿದೆ. ಅದಾದ್ಮೇಲೆ 3ನೇದು, ಉದಾಹರಣೆಯಂತೆ ಈ ಕೆಳಗಿನ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ವ್ಯತ್ಯಾಸ ಕಂಡುಹಿಡಿ ಅಂತ ಹೇಳಿದ್ದಾರೆ. ಆಯ್ತಾ, ಕಂಬ ಸಾಲು ಅಂದ್ರೆ 3 2 7 ಅಂದ್ರೆ ಹತ್ತತ್ರ ಬರ್ಕೊಳ್ಳಿ. 3 2 7 ಬರ್ಕೊಳ್ಳಿ. ಅದಾದ್ಮೇಲೆ 224. ಇದನ್ನೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು, ಅಂದ್ರೆ ವ್ಯವಕಲನ ಮಾಡ್ಬೇಕು. 7ರಲ್ಲಿ 4 ಹೋದ್ರೆ 3, 2ರಲ್ಲಿ 2 ಹೋದ್ರೆ 0, 3ರಲ್ಲಿ 2 ಹೋದ್ರೆ 1, 103 ಉತ್ತರ ಬರುತ್ತೆ. ಅದೇ ರೀತಿ ಅವ್ರು ಇಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನೆಲ್ಲವನ್ನು ಬಿಡಿಸಿದ್ದೇನೆ. ಮೊದಲನೇ ಉತ್ತರ 777, ಎರಡನೇ ಉತ್ತರ 200, ಮೂರನೇ ಉತ್ತರ 503, 4ನೇ ಉತ್ತರ 0 ಬರುತ್ತೆ, 5ನೇ ಉತ್ತರ 211. ಅದೇ ರೀತಿ ಇನ್ನು 4ನೇ ಮುಖ್ಯ ಪ್ರಶ್ನೆ ಏನಿದೆ, ಉದಾಹರಣೆಯಂತೆ ಈ ಕೆಳಗಿನ ಲೆಕ್ಕಗಳನ್ನು ಕಂಬ ಸಾಲಿನಲ್ಲಿ ಬರೆದು ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಇದೆ. ಆದರೆ ಇಲ್ಲಿ ಏನಾಗುತ್ತೆ, ದಶಕಗಳು ಬರುತ್ತೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ, ಮೊದಲನೇದು ನಾನು ಎಲ್ಲ ಬಿಡಿಸಿದ್ದೇನೆ. 189, 609 ಬರುತ್ತೆ ಉತ್ತರ, ಎರಡನೇ ಉತ್ತರ. ಇನ್ನು 3ನೇ ಉತ್ತರ ಬಂದ್ಬಿಟ್ಟು 690, 4ನೇ ಉತ್ತರ ಬಂದ್ಬಿಟ್ಟು 205. ಅದೇ ರೀತಿ ಇನ್ನು 5ನೇ ಉತ್ತರ 89, 6ನೇ ಉತ್ತರ 490. ಇದನ್ನ ಎಲ್ಲವನ್ನ ನೋಡಿ ಚೆನ್ನಾಗಿ ಬಿಡಿಸ್ಕೊಳ್ಳಿ. ನೀವು ಕೂಡ ಪ್ರಯತ್ನ ಮಾಡಿರಿ. ಸಮಸ್ಯಾ ರಚನೆ ಇದು ಮುಂದೆ ಇದೆ. ಇಲ್ಲಿ ಸಮಸ್ಯಾ ರಚನೆ ಅಂದ್ರೆ ಏನು, ಯಾವುದೇ ಅಂಕಿಯಿಂದ ಯಾವುದೇ ಅಂಕಿ ಕಳೆದಾಗ ಉತ್ತರ ಮಾತ್ರ 121 ಬರಬೇಕು. ಆದ್ರೆ ಈ ಬೇರೆ ಅಂಕಿಯಿಂದ ಬೇರೆ ಅಂಕಿ ಕಳೆದಾಗ ಕೂಡ ಉತ್ತರ 121. ಅಂದ್ರೆ ಉತ್ತರ ಎಲ್ಲವೂ ಸಮಾನ, 121 121. ಯಾವುದೇ ಮೇಲ್ಗಡೆ ಏನ ಮಾಡಬೇಕು, ಬೇರೆ ಬೇರೆ ಅಂಕಿಗಳು ಬರಬೇಕು. ಆದರೆ ಉತ್ತರ ಮಾತ್ರ 121 ಬರಬೇಕು. ಆ ರೀತಿ ನೀವು ರಚನೆಯನ್ನ ಮಾಡಬೇಕು. ನಾನಿಲ್ಲಿ ಮಾಡಿದ್ದೇನೆ. ಸೊ ಅವ್ರೇನ್ ಕೊಟ್ಟಿದ್ದಾರೆ, 490 ಉತ್ತರ ಬರಬೇಕು. ಆಯ್ತಾ,
ನಾನೇನ್ ಮಾಡಿದ್ದೇನೆ 600 ಮೈನಸ್ 110 490 ಬಂತ. 775 ಮೈನಸ್ 235 490. ಅದು ಅದೇ ರೀತಿ ಮೂರನೇದು ನಾಲ್ಕನೇದು ಕೂಡ 490 ಉತ್ತರ ಬರುತ್ತದೆ. ನೀವು ಕೂಡ ಇದನ್ನ ಮನೆಯಲ್ಲಿ ಪ್ರಯತ್ನಿಸಿ, ಬೇರೆ ಅಂಕಿಗಳನ್ನ ಕೂಡ ಬಳಸಿರಿ. ಎರಡನೇದು 200 ಇದೆ. ಸೊ ನೋಡಿ ಇಲ್ಲಿ 1 2 3 4 ಲೆಕ್ಕಗಳನ್ನ ಕೂಡ ಬಿಡಿಸಿದ್ದೇನೆ, ನೀವು ಕೂಡ ಬಿಡಿಸ್ಕೊಳ್ಳಿ. ಅದೇ ರೀತಿ ಇನ್ನು ಅಂಚೆ ಕಾರ್ಡ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲೇನಿದೆ, ಪೋಸ್ಟ್ಮನ್ ಕೈಯಲ್ಲಿ ಒಂದು ನಂಬರ್ ಇದೆ 529. ನಮಗೂ ಅದೇ ರೀತಿ ಈ ಲೆಕ್ಕಗಳನ್ನ ಬಿಡಿಸಬೇಕು. ಎಲ್ಲ ಲೆಕ್ಕಗಳ ಬಿಡಿಸ ನಂತರ ಗೆರೆ ಎಳಿಬೇಕು. ಈ ಪೋಸ್ಟ್ ಕಾರ್ಡು ಇಲ್ಲಿ ಹೋಗುತ್ತೆ, ಅದಾದ್ಮೇಲೆ ಇಲ್ಲೊಂದು ಹೋಗುತ್ತೆ, ಅದಾದ್ಮೇಲೆ ಇಲ್ಲೊಂದು ಹೋಗುತ್ತೆ. ಇದು ಮೊದಲನೇದು ಉದಾಹರಣೆ ಕೊಟ್ಟಿದ್ದಾರೆ. ಎಷ್ಟು? 1 2 3. ಇದು ಉದಾಹರಣೆ, ಇದು ಮೊದಲನೇದು. ಅಂದ್ರೆ ಟೋಟಲ್ ಆಗಿ 4 ಅಂಚೆ ಚೀಟಿಗಳು. ಇನ್ನು ಬಂದು ನೋಡಿ ಅಭ್ಯಾಸ 4.3. ಮೊದಲನೇ ಪ್ರಶ್ನೆ, ಗೆರೆ ಎಳೆದು ಹೊಂದಿಸು ಅಂತ ಇದೆ. ಏನೇನು ಉತ್ತರ ಬಂದಿದೆ? 425 618 ಮೈನಸ್ 193 ಕಳೆದಾಗ 425 ಬರುತ್ತೆ. ಒಂದೇ ಉದಾಹರಣೆ ಬಿಡಿಸ್ತೀನಿ. 618 ಮೈನಸ್ 193 ಅಂತ ಇದೆ. 8ರಲ್ಲಿ 3 ಹೋದ್ರೆ 5 ಬಂತು. 1ರಲ್ಲಿ 9 ಹೋಗುತ್ತಾ? ಇಲ್ಲ. ಸೊ ನಾವೇನ್ ಮಾಡ್ತೀವಿ, 6 ಹೋಗಿ 5 ಆಯ್ತು. ಇಲ್ಲೇದು 1ಅನ್ನ ಈ ಕಡೆ ಕೊಡ್ತೀವಿ. 11ರಲ್ಲಿ 9 ಹೋದ್ರೆ 2, 5ರಲ್ಲಿ 1 ಹೋದ್ರೆ 4. 425 ಉತ್ತರ ಬಂದಿದೆ, ಸರಿಯಾದ ಉತ್ತರ. ಅದೇ ರೀತಿ ನೀವೇನ್ ಮಾಡಿ, ಎಲ್ಲ ಲೆಕ್ಕಗಳನ್ನ ಇವುಗಳನ್ನ ಬಿಡಿಸಿ ಅದಾದ್ಮೇಲೆ ಇಲ್ಲಿ ಗೆರೆಯನ್ನ ಕೊರೆಯಿರಿ. ನಾನು ಆಲ್ರೆಡಿ ಮಾಡಿದ್ದೇನೆ ಅದನ್ನ. ಸೊ ಇನ್ನು ಎರಡನೆಯದು, ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಿಗೆ ತಲಾ 2 ಸಮಸ್ಯೆ ರಚಿಸಿ ಅಂತ ಇದೆ. ಆಯ್ತಾ? 752. ಉತ್ತರ ಏನ್ ಬರ್ಬೇಕು? 752 ಬರ್ಬೇಕಷ್ಟೇ. ಆದ್ರೆ ಅಂಕಿ ಸಂಖ್ಯೆಗಳು ಬೇರೆ ಬೇರೆ ಆಗಿರಬೇಕು. ಅದನ್ನ ನಾನು ಇಲ್ಲಿ ಮಾಡಿದ್ದೇನೆ. ಎಲ್ಲ ಲೆಕ್ಕಗಳನ್ನು ನೀವು ಬರೆದುಕೊಳ್ಳಿ ಹಾಗೂ ಪ್ರಾಕ್ಟೀಸ್ ಕೂಡ ತಪ್ಪದೆ ಮಾಡಿರಿ. ಅದೇ ರೀತಿಯನ್ನು ಮುಂದಿನ ಪ್ರಶ್ನೆ, ಸಾರಿ, ಇಲ್ಲಿ ನೀವು ನೋಡಬಹುದು. ನಾನು ಉತ್ತರವನ್ನ ಬಿಡಿಸಿದ್ದೇನೆ. ಮೊದಲನೇ ಉತ್ತರ ಬರುತ್ತೆ 299, 311, 600, 193, 910, 164. ಇವುಗಳ ಚಾವಿ ಈ ಸೈಡ್ ಇದೆ. ಸೊ ಅವುಗಳನ್ನ ನಾವು ಜೋಡಿಸಬೇಕು. 299 ಇಲ್ಲಿದೆ. ಎರಡನೇ ಉತ್ತರ 311 ಇಲ್ಲಿದೆ. ಆಯ್ತಾ? ಓಕೆ, ನಾನು ನಂಬರೇ ಬರಿತೀನಿ. 1 2. ಮೂರನೇದು ಇಲ್ಲಿದೆ, ಮೂರನೇ ಉತ್ತರ. ಇನ್ನು ನಾಲ್ಕನೇ ಉತ್ತರ 193, ನಾಲ್ಕನೇ ಉತ್ತರ. ಐದನೇ ಉತ್ತರ, ಇನ್ನು ಆರನೇ ಉತ್ತರ. ಮುಗಿತು. ಇಷ್ಟನ್ನ ಬರೆದ್ರೆ ಆಯ್ತು, ಹೊಂದಿಸಿ ಬರೀರಿ. ಆದ್ರೆ ಕೂಡ ನೀವು ಎಲ್ಲ ಲೆಕ್ಕಗಳ ವ್ಯವಕಲನವನ್ನ ಮಾಡಲೇಬೇಕು. ಅದಾದ್ಮೇಲೆ ಇನ್ನು ಅಂದಾಜು ವ್ಯತ್ಯಾಸ ಕಂಡುಹಿಡಿಯಬಹುದು. ಅಂದಾಜು ವ್ಯತ್ಯಾಸ ಅಂದ್ರೆ 10ರ ಹತ್ತಿರದ ಸಂಖ್ಯೆ. ನೋಡೋಣ ಇನ್ನು. ಅಭ್ಯಾಸ 4.4. 1. ಈ ಕೆಳಗಿನ ಸಂಖ್ಯೆಗಳನ್ನು ಅಂದಾಜಿಸಿ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ 89 ಯಾವುದಕ್ಕೆ ಸಮೀಪ ಇದೆ? 90ಕ್ಕೆ. 19 ಯಾವುದಕ್ಕೆ ಸಮೀಪ ಇದೆ? 20ಕ್ಕೆ. ಸೊ ನಾವೇನ್ ಮಾಡೋಣ? 90 ಮೈನಸ್ 20. 0ಯಲ್ಲಿ 0 ಹೋದ್ರೆ 0, 9ರಲ್ಲಿ 2 ಹೋದ್ರೆ 7. ವ್ಯತ್ಯಾಸ ಎಷ್ಟು ಬತ್ತು? 70. ಇಲ್ಲಿ ಬರ್ದಿದ್ದೇನೆ ಆ ಲೆಕ್ಕವನ್ನ. ಸೊ ಇದೊಂದು ಮಾಡಿ ತೋರಿಸಿದ್ದೇನೆ. ಅದೇ ರೀತಿ ಎಲ್ಲ ಲೆಕ್ಕಗಳು ಮಾಡಬೇಕು. 1 2 3 4. ಅದಾದ್ಮೇಲೆ ಇನ್ನು ಮತ್ತೆ ಚಿಕ್ಕದ್ ಮಾಡ್ತೀನಿ ಒಂದ್ ಸ್ವಲ್ಪ. ಇಲ್ಲೇನಾಗಿದೆ? 72 ಮೈನಸ್ 44 ಅಂದಾಜು ಮಾಡಬೇಕು. ಅಂದಾಜು ಅಂದ್ರೆ ಇದು 72 ಯಾವ್ದಕ್ಕೆ ಸಮೀಪ ಇದೆ? 70ಕ್ಕೆ. 44 ಯಾವ್ದಕ್ಕೆ ಸಮೀಪ ಇದೆ? 40ಕ್ಕೆ. 7 ಮೈನಸ್ 40 ಎಷ್ಟು? 30. 30 ಎಲ್ಲಿದೆ? ಇಲ್ಲಿದೆ ನೋಡಿ. ಅದೇ ರೀತಿ ಎರಡನೇದು 20 ಬರುತ್ತೆ. ಇದು 2. ಓಕೆ, ಸೊ ನಾನು ಇಲ್ಲಿ ನಂಬರ್ ಹಾಕ್ತೀನಿ. ಮತ್ತೆ 1 ಇಲ್ಲಿ ಕೊಟ್ಟಿದ್ದಾರೆ, 2 ಇಲ್ಲಿ ಬರುತ್ತೆ, ಇನ್ನು ಮೂರನೇದು ಇಲ್ಲಿ ಬರುತ್ತೆ, 4 ಇಲ್ಲಿ ಬಂತು, 5 ಸಾರಿ 4 ಇಲ್ಲಿ ಬಂತು, 5 ಇಲ್ಲಿ ಬಂತು, 6 ಇಲ್ಲಿ ಬಂದಿದೆ ನೋಡಿ. ಇವುಗಳನ್ನ ಬಿಡಿಸಿ. ಆಯ್ತಾ? ಸೊ ನೀವು ಮೊದಲು ವ್ಯವಕಲನ ಮಾಡಿ ಪ್ರಯತ್ನ ಮಾಡಿ, ಅದಾದ್ಮೇಲೆ ಗೆರೆಗಳನ್ನ ಕೊರೆಯಿರಿ. ಅದಾದ್ಮೇಲೆ ಇನ್ನು ಸಂಖ್ಯಾಬಂಧ ಒಂದಿದೆ.
ಸಂಖ್ಯಾಬಂಧ ಅಂದ್ರೆ ಏನ್ ಮಾಡ್ಬೇಕು? ಮೊದಲು ಎಡದಿಂದ ಬಲಕ್ಕೆ, ಮೇಲಿಂದ ಕೆಳಕ್ಕೆ ಈ ನಂಬರ್ ಎಲ್ಲ ವ್ಯತ್ಯಾಸಗಳನ್ನ ಕಂಡು ಹಿಡ್ಕೊಳ್ಬೇಕು. ಅದಾದ್ಮೇಲೆ ಎಡದಿಂದ ಎಡದಿಂದ ಬಲಕ್ಕೆ ಅಂದ್ರೆ ಹೀಗೆ 781 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 781 ಯಾವುದು? ರ ಇದು. ಅದೇ ರೀತಿ ಇನ್ನು ಸ ಎಷ್ಟು ಬಂದಿದೆ? 20 ಬಂದಿದೆ. ಸ 20, ಸ ಎಲ್ಲಿದೆ? ಇಲ್ಲಿದೆ ನೋಡಿ, ಸ 20 ಎಡದಿಂದ ಬಲಕ್ಕೆ. ಸೊ ಅದೇ ರೀತಿ ಈ ಕೋಷ್ಟಕವನ್ನ ತುಂಬಿದೆ ನಾನು, ನೀವು ಕೂಡ ತುಂಬಿಕೊಳ್ಳಿ ಆಯ್ತಾ. ಸಂಖ್ಯಾಬಂಧ ಇದು. ಅದಾದ್ಮೇಲೆ ಅವುಗಳ ಉತ್ತರ ಕೂಡ ಇಲ್ಲಿ ನಾನು ಕೊಟ್ಟಿದ್ದೇನೆ, ಅವುಗಳನ್ನ ಒಂದ್ಸಾರಿ ನೋಡಿ. ಅದಾದ್ಮೇಲೆ ಇಲ್ಲಿಗೆ ನಿಮ್ಮ ವ್ಯವಕಲನ ಮುಗಿತು. ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗುಣಾಕಾರ ನೋಡೋಣ. ಆದರೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ.